ಜೈ ಹಿಂದ್ ಎವ್ರಿವನ್, ದಿಸ್ ಇಸ್ ಸಾಯಿನಾಥ್ ಫ್ರಮ್ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಮೊದಲನೇ ಕ್ಲಾಸಲ್ಲಿ ನಾವು ಸ್ಕ್ವೇರ್ 316 ಅಪ್ ಟು 316ವರೆಗೂ ಕಲ್ತಿದ್ವಿ. ಈಗ ಸ್ಕ್ವೇರ್ ರೂಟ್ ವರ್ಗಮೂಲವನ್ನು ಕೇವಲ ಸೆಕೆಂಡ್ಗಳಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದನ್ನು ಈ ಕ್ಲಾಸಲ್ಲಿ ನಾವು ಕಲಿಯೋಣ. ವರ್ಗಮೂಲ ಕಲಿಬೇಕಂದ್ರೆ ನಮಗೆ ಮೊದಲು ಅಟ್ಲೀಸ್ಟ್ 9ವರೆಗೂ ಯೂನಿಟ್ ಡಿಜಿಟ್ ಒಂದು ಸಂಖ್ಯೆಗಳು ಗೊತ್ತಿರಬೇಕು ಸ್ನೇಹಿತರೆ. ಸರ್ ಯೂನಿಟ್ ಡಿಜಿಟ್ಸ್ ಏನೇನು ಬರುತ್ತೆ ಸರ್? ನೋಡಿ, 1 ಸ್ಕ್ವೇರ್, 1, 2 ಸ್ಕ್ವೇರ್, 4, 3 ಸ್ಕ್ವೇರ್, 9, 4 ಸ್ಕ್ವೇರ್, 16, 5 ಸ್ಕ್ವೇರ್, 25, 6 ಸ್ಕ್ವೇರ್, 36, 7 ಸ್ಕ್ವೇರ್, 49, 8 ಸ್ಕ್ವೇರ್, 64, 9 ಸ್ಕ್ವೇರ್, 81. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಒಂದು ವಿಷಯ ಗಮನಿಸಿದ್ರೆ ಕೊನೆ ಒಂದೊಂದು ಸಂಖ್ಯೆ ಮಾತ್ರ ತಗೊಳ್ಳಿ ಅಲ್ವಾ. 1, 4, 9, 6, 5, 6, 9, 4, 1. ಕ್ಲಿಯರ್? ಈಗ ಮೊದಲನೇ ಸಂಖ್ಯೆ ಕರೆಕ್ಟಾ? 1 ಸ್ಕ್ವೇರ್ ಮತ್ತು 9 ಸ್ಕ್ವೇರ್, ಕೊನೆಯ ಸಂಖ್ಯೆ ಏನಿದೆ? ಸೇಮ್ ಇದೆ. ಹಾಗಾದರೆ 1 ಸ್ಕ್ವೇರ್ ಮತ್ತು 9ನೇ ಸ್ಕ್ವೇರು ಕೊನೆಯಲ್ಲಿ 1 ಇದ್ದರೆ ನಮಗೆ ಪಾಸಿಬಿಲಿಟಿ, ಕೊನೆಯಲ್ಲಿ 1 ಇದ್ದರೆ ಎಷ್ಟು ಪಾಸಿಬಿಲಿಟಿ ಬರುತ್ತೆ? 2 ಪಾಸಿಬಿಲಿಟೀಸ್ ಬರುತ್ತೆ. ಕ್ಲಿಯರ್? 2 ಪಾಸಿಬಿಲಿಟೀಸ್ ಬರುತ್ತೆ. ಸೇಮ್ ಅದೇ ಥರ 2 ಸ್ಕ್ವೇರ್ ಮತ್ತು 8 ಸ್ಕ್ವೇರ್ ನೋಡಿ. 2 ಸ್ಕ್ವೇರ್ 4, ಕೊನೆಯಲ್ಲಿ 8 ಸ್ಕ್ವೇರ್ 64 ಅಲ್ವಾ, ಕೊನೆಯಲ್ಲಿ 4, 4, 4 ಕರೆಕ್ಟಾ? 2 ಮತ್ತು 8 ಕರೆಕ್ಟಾ? ಇದೊಂದು ಸೆಟ್. ಹಾಗಾದರೆ ಕೊನೆಯಲ್ಲಿ ಬಂದರೆ ನಮಗೆ ಎಷ್ಟು ಪಾಸಿಬಿಲಿಟಿ ಬರುತ್ತೆ? 2 ಪಾಸಿಬಿಲಿಟೀಸ್ ಬರುತ್ತೆ. ಅದೇ ಥರ 3 ಸ್ಕ್ವೇರ್ 9, 7 ಸ್ಕ್ವೇರ್ 49, ಕೊನೆಯಲ್ಲಿ ಸಹ ಇಲ್ಲಿ ಸಹ ನಮಗೆ ಏನಾಯಿತು? ಸೇಮ್ ಪಾಸಿಬಿಲಿಟೀಸ್ ಇದೆ. ಕರೆಕ್ಟಾ? ಹಾಗಾದರೆ 3 ಲಾಸ್ಟಲ್ಲಿ 3 ಬಂದರೂ ಆರ್ 9 ಬಂದರೂ ನಮಗೆ ಎಷ್ಟು ಪಾಸಿಬಿಲಿಟಿ ಇರುತ್ತೆ ಫ್ರೆಂಡ್ಸ್? 2 ಪಾಸಿಬಿಲಿಟೀಸ್ ಇರುತ್ತೆ ಅಲ್ವಾ. 3 ಮತ್ತು 7. ಅದೇ ಥರ 4 ಸ್ಕ್ವೇರ್ 16 ಆ್ಯಂಡ್ 6 ಸ್ಕ್ವೇರ್ 36 ಕರೆಕ್ಟಾ? 4 ಸ್ಕ್ವೇರಲ್ಲಿ ಲಾಸ್ಟಲ್ಲಿ 6 ಇದೆ ಮತ್ತು 6 ಸ್ಕ್ವೇರಲ್ಲಿ ಲಾಸ್ಟಲ್ಲಿ 6 ಇದೆ. ಕರೆಕ್ಟಾ? 4 ಮತ್ತು 6 ಸಹ ಒಂದು ಸೆಟ್. ಕರೆಕ್ಟಾ? ಈ ಥರ ನಾವು ಡಿವೈಡ್ ಮಾಡಿಕೊಂಡು ಯಾವುದೇ ಒಂದು ಸಂಖ್ಯೆಯನ್ನು ವರ್ಗಮೂಲವನ್ನು ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ಇನ್ನೊಂದು ಸಲ ನೋಡಿ. ಕರೆಕ್ಟಾ? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81 ಅಲ್ವಾ. ಈ ಥರ ಬಂದಾಗ ಒಂದು ಸೆಟ್ ಕಾಣ್ತಿದೆ ಅಲ್ವಾ. 1 ಸ್ಕ್ವೇರ್ 9 ಸ್ಕ್ವೇರ್ ಒಂದೇ ಲಾಸ್ಟ್ ಡಿಜಿಟ್. ಕರೆಕ್ಟಾ? ಅದೇ ಥರ 2 ಸ್ಕ್ವೇರ್ 8 ಸ್ಕ್ವೇರ್ ಒಂದೇ. ಕರೆಕ್ಟಾ? ಅದೇ ಥರ 3 ಸ್ಕ್ವೇರ್ 7 ಸ್ಕ್ವೇರ್ ಒಂದೇ. ಕ್ಲಿಯರ್? ಈ ಥರ ಸೆಟ್ ಮಾಡಿಕೊಂಡು ಈ ಥರ ಪಾಸಿಬಿಲಿಟೀಸ್ನ ನೋಡಿಕೊಂಡು ನಾವು ಈಸಿಯಾಗಿ ತೆಗಿಬೋದು. ತೆಗೋಣ ಬನ್ನಿ. ನೋಡಿ ಸರ್, ರೂಟ್ 484 ಇದೆ. ರೂಟ್ 484ನ ಯಾವ ಥರ ತೆಗಿಬೋದು ಸರ್? ಅದೇ ಥರ ರೂಟ್ 784ನ ಸೆಕೆಂಡ್ಸಲ್ಲಿ ಯಾವ ಥರ ತೆಗಿಬೋದು ನೋಡಿ ಫ್ರೆಂಡ್ಸ್. ನಾರ್ಮಲ್ ಮೆಥಡ್ ಮಾಡಿದ್ರೆ ಕರೆಕ್ಟಾ? ನಾರ್ಮಲ್ ಮೆಥಡ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ರೂಟ್ 784 ಅಲ್ವಾ, ಇದನ್ನು 784ನ ಫ್ಯಾಕ್ಟರೈಸೇಷನ್ ಮಾಡಿ. ಕರೆಕ್ಟಾ? ಫ್ಯಾಕ್ಟರೈಸೇಷನ್ ಅಂದ್ರೇನು? ಡಿವೈಡ್ ಮಾಡಿಕೊಂಡು ಬನ್ನಿ 2 ಇಂದ. ಕರೆಕ್ಟಾ? 2 ಇಂದ ಡಿವೈಡ್ ಮಾಡಿಕೊಂಡ್ರೆ 2 3 ಜಾ 6, 18, 9, 2 ಕರೆಕ್ಟಾ? ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಒಂದು ಆನ್ಸರ್ ಬರುತ್ತೆ. ಕ್ಲಿಯರ್? 1 ಜಾ 19, 9 ಜಾ 6 ಜಾ ಕರೆಕ್ಟಾ? ಅದೇ ಥರ 2 9 ಜಾ 18, 198 ಕರೆಕ್ಟಾ? 249 ಜಾ. ಕ್ಲಿಯರ್? ಈಗ 7 7 ಜಾ. ಈ ಥರ ನಾವು ನಾರ್ಮಲ್ ಮೆಥಡಲ್ಲಿ ಸಹ ಮಾಡ್ಬೋದು, ಬಟ್ ಇದು ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಕ್ಲಿಯರ್? ನೋಡಿ, ಈಗ 2 ಟು ದಿ ಪವರ್ ಆಫ್ 4 ಬಂತು. ಕರೆಕ್ಟಾ? ನೆಕ್ಸ್ಟು 7 ಸ್ಕ್ವೇರ್ 1. ಕ್ಲಿಯರ್? ಈಗ ರೂಟ್ 784 ಈಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ 4 ಇಂಟು 7 ಸ್ಕ್ವೇರ್ ಇದೆ. ರೂಟ್ ಈ ಕಡೆ ಬಂದರೆ ರೂಟ್ನ ವ್ಯಾಲ್ಯೂ ಎಷ್ಟು? 1/2. ಕರೆಕ್ಟಾ? 1/2. ಹಾಗಾದರೆ 2 ಇಂಟು 4/2, 7 ಟು ದಿ ಪವರ್ ಆಫ್ 2/2. ಕ್ಲಿಯರ್? ಈಗ 2 1 ಜಾ 2 2 ಜಾ 2 1 ಜಾ 2 2 1 ಜಾ
ಕರೆಕ್ಟಾ 2 ಸ್ಕ್ವೇರ್ ಇಂಟು 7 ಕರೆಕ್ಟಾ 2 ಸ್ಕ್ವೇರ್ ಎಷ್ಟು 4 ಇಂಟು 7 ಎಷ್ಟು ದಟ್ ಈಸ್ ಈಕ್ವಲ್ ಟು 28 ಕರೆಕ್ಟಾ ನಮಗೆ √784ನ ಆನ್ಸರ್ ಎಷ್ಟು ಬಂತು 28 ಈ ಥರ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಟೈಮ್ ಜಾಸ್ತಿ ತಗೊಳ್ಳೋದು ಕ್ಲಿಯರ್ ಈ ಥರ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಟೈಮ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ಸಲ್ಲಿ ಯಾವ ಥರ ತೆಗೆಯೋದನ್ನು ಈ ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ನೋಡೋಣ ಕ್ಲಿಯರ್ ಅವನ್ನ ನೋಡಿ ಸ್ನೇಹಿತರೆ 484 ಇದೆ ಕರೆಕ್ಟಾ √484 ನೀವು ಕೇವಲ ಒಂದು 3 to 4 ಮಿನಿಟ್ಸ್ ಕಂಪ್ಲೀಟಾಗಿ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೀವೇ ವಿತಿನ್ ಸೆಕೆಂಡ್ಸಲ್ಲಿ ಒಂದು ಸ್ಕ್ವೇರ್ ರೂಟ್ನ ತೆಗಿತೀರ ಕ್ಲಿಯರ್ ಸರ್ √484 ಇದೆ ಕರೆಕ್ಟಾ ಲಾಸ್ಟಲ್ಲಿ 4 ಬಂದಿದೆ ಕರೆಕ್ಟಾ ಲಾಸ್ಟಲ್ಲಿ 4 ಬರುವಂಥ ಸಂಖ್ಯೆಗಳು ಯಾವ ಸ್ಕ್ವೇರ್ ಆಗಿರ್ತದೆ 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಕರೆಕ್ಟಾ 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಬರ್ಕೊಳ್ಳಿ ಕರೆಕ್ಟಾ ಎಷ್ಟು 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಈ ಥರ ಬರ್ಕೊಳ್ಳಿ ಈಗ ಈ ಎರಡು ನಂಬರ್ಸ್ನ ಕಂಪ್ಲೀಟಾಗಿ ಹೊಡೆದ್ಬಿಡಿ ಕರೆಕ್ಟಾ ಈ ಎರಡು ನಂಬರ್ಸ್ನ ಕಂಪ್ಲೀಟಾಗಿ ಹೊಡೆದ್ಬಿಡಿ ಎಷ್ಟು ಬಂತು ಉಳಿದಿದ್ದೆಷ್ಟು 4 ಕರೆಕ್ಟಾ 4 ಯಾವ ಒಂದು ಸ್ಕ್ವೇರ್ಸ್ ಮಧ್ಯೆ ಇದೆ ಕರೆಕ್ಟಾ ಸರ್ ಯಾವ ಒಂದು ಸ್ಕ್ವೇರ್ಸ್ ಮಧ್ಯೆ ಇಲ್ಲ ಡೈರೆಕ್ಟ್ 2 ಸ್ಕ್ವೇರ್ 4 ಸರ್ ಕರೆಕ್ಟಾ ಡೈರೆಕ್ಟ್ 2 ಸ್ಕ್ವೇರ್ ಎಷ್ಟು 4 ಹಾಗಾದರೆ ಈ 2ನ ಇಲ್ಲಿ ಬರ್ಕೊಳ್ಳಿ ಕರೆಕ್ಟಾ ನಮ್ಗೆ ಆನ್ಸರ್ ಎಷ್ಟು ಬಂತು 22 ಈಸ್ ದ ಆನ್ಸರ್ ಫಾರ್ √484 ಕ್ಲಿಯರ್ ಆ ಥರ ಇಲ್ಲಿ ಡೈರೆಕ್ಟ್ 2 ಸ್ಕ್ವೇರ್ ಇತ್ತು ಕರೆಕ್ಟಾ ಇಲ್ಲಿ ಮಿಡಿಲ್ ನಂಬರ್ ಬಂದರೆ ಹೆಂಗೆ ಮಾಡ್ಬೇಕು ಸರ್ ಮಿಡಿಲ್ ನಂಬರ್ ಬಂದರೆ ನೋಡಿ √784 ಅಲ್ವಾ √784 ಲಾಸ್ಟ್ ಪಾಸಿಬಿಲಿಟಿ ಒಂದು ಸಂಖ್ಯೆ ತಗೊಳ್ಳಿ ಕರೆಕ್ಟಾ ಲಾಸ್ಟ್ ಪಾಸಿಬಿಲಿಟಿ 4 ಯಾವುದರಿಂದ ಬರುತ್ತೆ 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಕರೆಕ್ಟಾ 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಎಷ್ಟು 2 ಸ್ಕ್ವೇರ್ ಆರ್ 8 ಸ್ಕ್ವೇರ್ ಈಗ 7 ನೋಡಿ ಯಾವ ಒಂದು ಸ್ಕ್ವೇರ್ ಮಿಡಿಲ್ ಬರ್ತಾ ಇದೆ 7 ಸರ್ 2 ಸ್ಕ್ವೇರ್ ಮಿಡಿಲ್ ಅಲ್ವಾ 2 ಸ್ಕ್ವೇರ್ 4 3 ಸ್ಕ್ವೇರ್ 9 ಕರೆಕ್ಟಾ ಈ ಮಿಡಿಲಲ್ಲಿ 7 ಬರ್ತಾ ಇದೆ ಕರೆಕ್ಟಾ ಆವಾಗ ಏನು ಮಾಡಬೇಕು ಸರ್ ಆವಾಗ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ಬರಲಿ ಈ ಥರ ಯಾವುದೇ ಒಂದು ಸಂಖ್ಯೆ ಬರಲಿ ಚಿಕ್ಕ ಸಂಖ್ಯೆನ ತಗೊಳ್ಳಿ ಕರೆಕ್ಟಾ ಚಿಕ್ಕ ಸಂಖ್ಯೆನ ತಗೊಳ್ಳಿ 22 28 ಇಷ್ಟು ಅರ್ಥ ಆಯ್ತಾ ಹಾಂ 22 28 ಇದ್ದಾಗ ಸರ್ ಎರಡು ಪಾಸಿಬಿಲಿಟಿ ನೀವು ಹೇಳ್ದಂಗೆ ಆಯಿತು ಲಾಸ್ಟಲ್ಲಿ 4 ಇದ್ದರೆ 2 ಬರುತ್ತೆ ಆರ್ 8 ಬರುತ್ತೆ ಈಗ ನಮಗೆ ಎಕ್ಸಾಕ್ಟ್ ಆನ್ಸರ್ ಹೇಗೆ ಬರುತ್ತೆ ಎಕ್ಸಾಕ್ಟ್ ಆನ್ಸರ್ಗೆ ನೋಡಿ ಸ್ನೇಹಿತರೆ ಇಲ್ಲಿದೆ ಅಲ್ವಾ ಈ ಒಂದು ಸಂಖ್ಯೆನ ಮಲ್ಟಿಪ್ಲೈ ಮಾಡಿ 2 ಇಂಟು 3 ಅಲ್ವಾ 2 ಇಂಟು 3 ಎಷ್ಟು 6 ಕರೆಕ್ಟಾ 2 ಇಂಟು 3 ಎಷ್ಟು 6 ಈ 6 ಇದೆ ಅಲ್ವಾ 6ಗಿಂತ ಜಾಸ್ತಿ ಇದ್ದರೆ ದೊಡ್ಡ ಸಂಖ್ಯೆ ಆನ್ಸರು 6ಗಿಂತ ಕಮ್ಮಿ ಇದ್ದರೆ ಚಿಕ್ಕ ಸಂಖ್ಯೆ ಆನ್ಸರ್ ಕರೆಕ್ಟಾ 6ಗಿಂತ ಜಾಸ್ತಿ ಇದೆಯಾ ಎಷ್ಟು ಸರ್ 6ಗಿಂತ 7 ಜಾಸ್ತಿ ಕರೆಕ್ಟಾ ಹಾಗಾದರೆ ನಮಗೆ ದೊಡ್ಡ ಸಂಖ್ಯೆ ಆನ್ಸರ್ ಕ್ಲಿಯರ್ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ ಮೊದಲು ಏನು ಮಾಡ್ತೀವಿ ಕೊನೆಯ ಸಂಖ್ಯೆ ತಗೊಳ್ಳಿ ಕರೆಕ್ಟಾ ಕೊನೆಯ ಸಂಖ್ಯೆಗೆ 2 ಸ್ಕ್ವೇರ್ 4 ಬರುತ್ತೆ ಆರ್ 8 ಸ್ಕ್ವೇರ್ 64 ಬರುತ್ತೆ ಕೊನೆಯಲ್ಲಿ ಯೂನಿಟ್ ಪ್ಲೇಸಲ್ಲಿ ಈ ಎರಡು ಪಾಸಿಬಿಲಿಟಿ ಸಿಗುತ್ತೆ ಕರೆಕ್ಟಾ ಆಗ ಈ 7 ಇದೆ ಅಲ್ವಾ ಈ ಎರಡು ನಂಬರ್ ಬಿಟ್ಬಿಡಿ ಈ 7 ಇದೆ ಅಲ್ವಾ ಈ 7ನ ಮಿಡಿಲ್ ಸ್ಕ್ವೇರ್ ನಂಬರ್ಸ್ ನೋಡಿ 2 ಸ್ಕ್ವೇರ್ 4 3 ಸ್ಕ್ವೇರ್ 9 ಕರೆಕ್ಟಾ ಈ ಒಂದು 4 ಮತ್ತು 9 ಮಿಡಿಲಲ್ಲಿ 7 ಅನ್ನೋ ಒಂದು ಸಂಖ್ಯೆ ಬರುತ್ತೆ ಕರೆಕ್ಟಾ ಆಗ ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ ಕರೆಕ್ಟಾ ಎರಡು ಕಡೆ ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ 22 ಆ್ಯಂಡ್ 28 ಆಗ ನಮಗೆ ಒಂದೇ ಆನ್ಸರ್ ಬರಬೇಕಲ್ವ ಎಕ್ಸಾಕ್ಟ್ ಆನ್ಸರ್ ಬೇಕಂದರೆ ಈ ನಾವು ಏನು ತೊಗೊಂಡಿರ್ತೀವಲ್ವ ಆ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ ಕರೆಕ್ಟಾ ಎಷ್ಟು ಬಂತು 6ಗಿಂತ ಜಾಸ್ತಿ ಇದ್ದರೆ ದೊಡ್ಡ ಸಂಖ್ಯೆ ಆನ್ಸರು 6ಗಿಂತ ಕಮ್ಮಿ ಇದ್ದರೆ ಚಿಕ್ಕ ಸಂಖ್ಯೆ ಆನ್ಸರ್ ಕ್ಲಿಯರ್ ಅದೇ ಥರ √1521 ನೋಡಿ 1 ಕೊನೆಯಲ್ಲಿ 1 ಅಲ್ವಾ ಎರಡು ಸಂಖ್ಯೆ ತಗೊಳ್ಳಿ ಒಂದು ಬಿಟ್ಬಿಡಿ 1 ತಗೊಳ್ಳಿ 1 ಬರಬೇಕಂದ್ರೆ ಏನು ಬರುತ್ತೆ ಕೊನೆಯಲ್ಲಿ 1 ಸ್ಕ್ವೇರ್ ಆರ್ 9 ಸ್ಕ್ವೇರ್ ಕರೆಕ್ಟಾ 1 ಸ್ಕ್ವೇರ್ 1 9 ಸ್ಕ್ವೇರ್ 81 ಕ್ಲಿಯರ್ ಈಗ ಈ ಎರಡು ಸಂಖ್ಯೆ ತಗೊಳ್ಳಿ ಕರೆಕ್ಟಾ ಈ ಎರಡು ಸಂಖ್ಯೆ ಯಾವ ಒಂದು ಸ್ಕ್ವೇರ್ ಮಿಡಿಲ್ ಇದೆ 3 ಸ್ಕ್ವೇರ್ ಮಿಡಿಲ್ ಕರೆಕ್ಟಾ 3 ಸ್ಕ್ವೇರ್ 9 ಆ್ಯಂಡ್ 4 ಸ್ಕ್ವೇರ್ 16 ಈ ಒಂದು ಎರಡು ನಂಬರ್ಸ್ ಮಧ್ಯೆ 15 ಇದೆ ಕ್ಲಿಯರ್ ಈಗ 15 ಇದೆ ಅಲ್ವಾ ಸರ್ ಈಗ ಆನ್ಸರ್ ಹೇಗೆ ಆಲ್ವೇಸ್ ನಾನೇನು ಹೇಳಿದೆ ಚಿಕ್ಕ ಸಂಖ್ಯೆ ತಗೊಳ್ಳಿ ಕರೆಕ್ಟಾ ಆಲ್ವೇಸ್ ನಾನೇನು ಹೇಳಿದೆ ಚಿಕ್ಕ ಸಂಖ್ಯೆ ಯಾವುದು 3 ಬರ್ಕೊಳ್ಳಿ 31 ಕರೆಕ್ಟಾ ಎರಡು ಪಾಸಿಬಿಲಿಟೀಸ್ ಬಂತು ಮತ್ತೆ ಎರಡು ಪಾಸಿಬಿಲಿಟೀಸ್ ಬಂದಾಗ ನಾವು ಹೇಗೆ ಸರ್ ಎಕ್ಸಾಕ್ಟ್ ಆನ್ಸರ್ ನಮಗೆ ಬೇಕು ಆವಾಗ ನೋಡಿ ನಾನೇನು ಹೇಳಿದೆ 3 ಇಂಟು 4 ಮಾಡಿ ಕರೆಕ್ಟಾ
ಈ ಒಂದು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿ. 3 × 4 ಎಷ್ಟು 12. ಕರೆಕ್ಟಾ? 3 × 4 ಎಷ್ಟು 12. 12ಗಿಂತ 15 ಜಾಸ್ತಿ ಇದೆಯಾ? 12ಗಿಂತ 15 ಜಾಸ್ತಿ ಇದೆಯಾ? 12ಗಿಂತ 15 ಜಾಸ್ತಿ ಇದ್ದರೆ ದೊಡ್ಡ ಸಂಖ್ಯೆ ಆನ್ಸರ್. 12ಗಿಂತ ಕಮ್ಮಿ ಇದ್ದರೆ ಅಲ್ಲಿ ಬಂದಿರೋ ನಂಬರು ಚಿಕ್ಕ ಸಂಖ್ಯೆ ಆನ್ಸರ್. ಕರೆಕ್ಟಾ? 12ಗಿಂತ 15 ಜಾಸ್ತಿನಾ? ಕರೆಕ್ಟ್ ಸರ್. ಹಾಗಾದರೆ 39 ಈಸ್ ದ ಆನ್ಸರ್ ಫಾರ್ ರೂಟ್ 1521. ಸರ್ ನಮಗೆ ಗೊತ್ತಾಗ್ತಿಲ್ಲ ಸರ್ ಇದು ಹೇಗೆ ಅಂತ ಅಲ್ವಾ? ನಿಮಗೆ ಬೇಕಿದ್ದರೆ ಡೌಟ್ ಇದ್ದರೆ ಕ್ಲಾರಿಫೈ ಇಲ್ಲೇ ಮಾಡೋಣ. ಕರೆಕ್ಟಾ? 39 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಇಷ್ಟೇ ಆನ್ಸರ್ ಬರಬೇಕು. ಕರೆಕ್ಟಾ? 9 ಸ್ಕ್ವೇರ್ 81, 8 ಕ್ಯಾರಿ, 9 3 27, 27 × 2 ಎಷ್ಟು 54. 54 + 8 62, 6 ಅಲ್ವಾ? 3 ಸ್ಕ್ವೇರ್ 9, 9 + 6 ದಟ್ ಈಸ್ ಈಕ್ವಲ್ ಟು 15. ಕರೆಕ್ಟಾ? 1521 ಬಂತಾ? ನೋಡಿ ಈ ಥರ ನಾವು ಯಾವುದೇ ಒಂದು ಸಂಖ್ಯೆ ತಗೊಂಡು ಸ್ಕ್ವೇರ್ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಈ ಒಂದನ್ನ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಅದೇ ಥರ ನೋಡಿ ರೂಟ್ 2209 ಎಷ್ಟು? ರೂಟ್ 2209. 9 ಕೊನೆಯಲ್ಲಿ ಯಾವ್ದು ಬರುತ್ತೆ ಸರ್? 3 ಸ್ಕ್ವೇರ್ಗೆ 9 ಬರುತ್ತೆ ಆರ್ 7ಗೆ 9 ಬರುತ್ತೆ. ಕರೆಕ್ಟಾ? 3ಗೆ 9 ಬರುತ್ತೆ ಆರ್ 7ಗೆ 9 ಬರುತ್ತೆ. ಸರ್ ಈಗ ಏನು ಮಾಡಬೇಕು? ಈ ಎರಡು ಸಂಖ್ಯೆ ಬಿಟ್ಬಿಡ್ತೀವಿ. ಕರೆಕ್ಟಾ? ಈ ಎರಡು ಸಂಖ್ಯೆ ನಾವು ಬಿಟ್ಬಿಡ್ತೀವಿ. ಯಾವುದೇ ಬಂದ್ರೂ ನಾವು ಕೊನೆಯಲ್ಲಿ ಒಂದು ನಂಬರ್ ಫೈಂಡ್ ಮಾಡಿದಾಗ ನಾವು ಎರಡು ಸಂಖ್ಯೆನ ಬಿಟ್ಬಿಡ್ತೀವಿ. ಈಗ ಈ ಎರಡು ಸಂಖ್ಯೆ ನೋಡಿ. ಕರೆಕ್ಟಾ? ಯಾವ ಒಂದು ಮಿಡಿಲ್ ಇದೆ ಎರಡು ಸಂಖ್ಯೆ ನೋಡಿ. ಕ್ಲಿಯರ್ ಸರ್? 4 ಸ್ಕ್ವೇರ್ 16. ಕರೆಕ್ಟಾ? 4 ಸ್ಕ್ವೇರ್ 16. 5 ಸ್ಕ್ವೇರ್ 25. 5 ಸ್ಕ್ವೇರ್ 25. ಈ ಒಂದು ಎರಡು ನಂಬರ್ಸ್ನ ಮಧ್ಯೆ 22 ಇದೆ ಸರ್. ಕರೆಕ್ಟಾ? ಆವಾಗ ನಾವೇನು ಮಾಡಬೇಕು? ಚಿಕ್ಕ ಸಂಖ್ಯೆನ ಬರ್ಕೊಳ್ಳಿ. ಕರೆಕ್ಟಾ? ಚಿಕ್ಕ ಸಂಖ್ಯೆ ಯಾವುದು? 4 ಸರ್. ಚಿಕ್ಕ ಸಂಖ್ಯೆ ಯಾವುದು? 4 ಸರ್. ಈಗ ಮತ್ತೆ ಎರಡು ಪಾಸಿಬಿಲಿಟೀಸ್ ಬಂತಲ್ವಾ? ಈ ಎರಡು ಪಾಸಿಬಿಲಿಟೀಸ್ ಬಂದಾಗ ನಾವು ಏನು ಮಾಡಬೇಕು? ಇದನ್ನು ಮಲ್ಟಿಪ್ಲೈ ಮಾಡಿ. ಕರೆಕ್ಟಾ? 4 × 5 ಎಷ್ಟು? 20. ಕ್ಲಿಯರ್? 4 × 5 ಎಷ್ಟು? 20. ಸರ್ 20 ಈಗ ಬಂತು. ಈಗ ಆನ್ಸರ್ ಯಾವುದು ಸರ್? 20ಗಿಂತ ದೊಡ್ಡ ನಂಬರ್ ಇದ್ದರೆ ದೊಡ್ಡ ಸಂಖ್ಯೆ ಆನ್ಸರು, 20ಗಿಂತ ಚಿಕ್ಕ ಸಂಖ್ಯೆ ಇದ್ದರೆ ಚಿಕ್ಕ ಸಂಖ್ಯೆ ಆನ್ಸರ್. ಕ್ಲಿಯರ್? 20ಗಿಂತ 22 ದೊಡ್ಡದಾ? ದೊಡ್ಡದು ಸರ್. ಹಾಗಾದರೆ ಆನ್ಸರ್ ಎಷ್ಟಪ್ಪ? 47. ಕರೆಕ್ಟಾ? ರೂಟ್ 2209ನ ವ್ಯಾಲ್ಯೂ ಎಷ್ಟು? 47. ಈ ವ್ಯಾಲ್ಯೂಸ್ ನೋಡಿ ನಮಗೆ ಯಾವುದ್ಯಾವುದ್ರಲ್ಲಿ ಯೂಸ್ ಆಗುತ್ತೆ ಅಂದರೆ ನಂಬರ್ ಸಿಸ್ಟಮಲ್ಲಿ ಯೂಸ್ ಆಗುತ್ತೆ, ಸಿಂಪ್ಲಿಫಿಕೇಷನಲ್ಲಿ ಯೂಸ್ ಆಗುತ್ತೆ, ಆಲ್ಜಿಬ್ರಾದಲ್ಲಿ ಯೂಸ್ ಆಗುತ್ತೆ, ಜಿಯೋಮೆಟ್ರಿದಲ್ಲಿ ಯೂಸ್ ಆಗುತ್ತೆ, ಟ್ರಿಗ್ನೋಮೆಟ್ರಿದಲ್ಲಿ ಸಹ ನಮಗೆ ಯೂಸ್ ಆಗುತ್ತೆ. ಕ್ಲಿಯರ್? ಅದೇ ಥರ ರೂಟ್ 6889. ಕ್ಲಿಯರ್? ಇದನ್ನು ಸಹ ನಾವು ಮಾಡೋಣ. 9 ಬಂದಿದೆ ಅಂದರೆ ನಮ್ಮ ಕೊನೆಯಲ್ಲಿ ಯಾವ ಒಂದು ಸ್ಕ್ವೇರ್ ಬರುತ್ತೆ ಸರ್? 3 ಸ್ಕ್ವೇರ್ ಆರ್ 7 ಸ್ಕ್ವೇರ್. ಕರೆಕ್ಟಾಗಿ? 3 ಸ್ಕ್ವೇರ್ ಆರ್ 7 ಸ್ಕ್ವೇರ್. ಈ ಎರಡು ಸಂಖ್ಯೆನ ಬಿಟ್ಬಿಡಿ. 68 ಯಾವ ಒಂದು ಎರಡು ಸ್ಕ್ವೇರ್ಸ್ನ ಮಧ್ಯೆ ಬರುತ್ತೆ? 68 ಸರ್ 8 ಸ್ಕ್ವೇರ್ ಮತ್ತು 9 ಸ್ಕ್ವೇರ್ನ ಮಧ್ಯೆ ಬರುತ್ತೆ. ಕರೆಕ್ಟಾಗಿ? 8 ಸ್ಕ್ವೇರ್ ಮತ್ತು 9ನ ಸ್ಕ್ವೇರ್ ಮಧ್ಯೆ ಬರುತ್ತೆ. ಈಗ ಒಂಚೂರು ಸ್ಟೆಪ್ ಮುಂದೆ ಹೋಗೋಣ. ಕರೆಕ್ಟಾಗಿ? ಇನ್ನೂ ಸ್ವಲ್ಪ ಫಾಸ್ಟ್ ಆಗಬೇಕಂದ್ರೆ ನಾವು ಮಾಡ್ಬೋದು. ಕರೆಕ್ಟಾ? 8 ಸ್ಕ್ವೇರ್ 64, 9 ಸ್ಕ್ವೇರ್ 81 ಈ ಮಿಡಲಲ್ಲಿ ಬರುತ್ತೆ ಸರ್. ನೀವೇನು ಹೇಳಿದ್ರಿ? ಚಿಕ್ಕ ಸಂಖ್ಯೆನ ಬರ್ಕೊಳ್ಳಿ ಅಂತ ಹೇಳಿದ್ರು. ನಾವು ಚಿಕ್ಕ ಸಂಖ್ಯೆ ಬರ್ಕೊತೀವಿ ಸರ್. ಕರೆಕ್ಟಾ? ಚಿಕ್ಕ ಸಂಖ್ಯೆ ಬರ್ಕೊತೀವಿ. ಕ್ಲಿಯರ್? 83, 87 ಎರಡು ವ್ಯಾಲ್ಯೂಸ್ ಬಂತು, ಮತ್ತೆ ಎರಡು ವ್ಯಾಲ್ಯೂಸ್ ಬಂತು ಸರ್. ಈಗ ಮತ್ತೆ ಆನ್ಸರ್ ಹೇಗೆ? ಸಿಂಪಲ್, ಸೇಮ್ ಮೆಥಡ್. 8 × 9 ಮಾಡಿ 72. ಕರೆಕ್ಟಾ? 72ಗಿಂತ 68 ಜಾಸ್ತಿನ ಕಮ್ಮಿನಾ? ಕಮ್ಮಿ ಇದ್ದರೆ ಚಿಕ್ಕ ಸಂಖ್ಯೆ ಆನ್ಸರು, ಜಾಸ್ತಿ ಇದ್ದರೆ ದೊಡ್ಡ ಸಂಖ್ಯೆ ಆನ್ಸರ್. ಕರೆಕ್ಟಾ? ಹಾಗಾದರೆ ಎಷ್ಟು? ಚಿಕ್ಕ ಸಂಖ್ಯೆ ಇದೆ ಅಲ್ವಾ? 72 68ಗಿಂತ ದೊಡ್ಡದು. ಕರೆಕ್ಟಾ? 72ಗಿಂತ 68 ಚಿಕ್ಕದು. ಅಲ್ಲಿ ಚಿಕ್ಕದಿದ್ದರೆ ಆನ್ಸರ್ ಸಹ ಚಿಕ್ಕದಾಗಿರುತ್ತೆ. ಬೇಕಂದರೆ ಚೆಕ್ ಮಾಡ್ಬೋದು ನಿಮಗೆ ಡೌಟ್ ಇದ್ದರೆ. 83 ಸ್ಕ್ವೇರ್. ಕರೆಕ್ಟಾ? 3 ಸ್ಕ್ವೇರ್ 9. ನೆಕ್ಸ್ಟ್ 8 × 3 × 2 ದಟ್ ಈಸ್ ಈಕ್ವಲ್ ಟು 48. 4 ಕ್ಯಾರಿ. ಕರೆಕ್ಟಾ? 8 ಸ್ಕ್ವೇರ್ 64, 64 + 4 68. ಕ್ಲಿಯರ್? ಈ ಥರ ನಮಗೆ ಸಿಂಪಲ್ಲಾಗಿ ಆನ್ಸರ್ಸ್ ಬರುತ್ತೆ. ಅದೇ ಥರ 3884 ನೋಡಿ. 3884 ಅಲ್ಲ, 3844 ಮೇ ಬಿ. ಚೆಕ್ ಮಾಡಿ. ರೂಟ್ 3844 ನೋಡಿ. ಅದೇ ಥರ ಸರ್ 4 ಇದೆ ಕೊನೆಯಲ್ಲಿ. 4 ಇದ್ದರೆ ಯಾವ ಒಂದು ಸ್ಕ್ವೇರ್ ಬರುತ್ತೆ? 2 ಸ್ಕ್ವೇರ್ ಆ್ಯಂಡ್ 8 ಸ್ಕ್ವೇರ್. ಕ್ಲಿಯರ್? ಯಾವ್ದು ಬರುತ್ತೆ? 2 ಸ್ಕ್ವೇರ್ ಆ್ಯಂಡ್ 8 ಸ್ಕ್ವೇರ್. ಈಗ 36 ಯಾವ ಒಂದು ಸ್ಕ್ವೇರ್ ಮಿಡಿಲ್ ಇದೆ? 6 ಮತ್ತು 7ರ ಮಿಡಿಲ್ ಇದೆ. ಕ್ಲಿಯರ್? ಹಾಗಾದ್ರೆ ನಾವು ಏನು ಮಾಡಬೇಕು ಸರ್? ಚಿಕ್ಕ ಸಂಖ್ಯೆ ಬರ್ಕೋಬೇಕು. ಏನು ಮಾಡಬೇಕು? ಚಿಕ್ಕ ಸಂಖ್ಯೆ ಬರ್ಕೋಬೇಕು. ಈಗ ಡೈರೆಕ್ಟ್ ಚೆಕ್ ಮಾಡಿ. ಕರೆಕ್ಟಾ? ಯಾವುದು ಆನ್ಸರ್ ಅಂತ? 6 × 7 ಎಷ್ಟು? 42. ಕರೆಕ್ಟಾ? 42.
42ಗಿಂತ 38 ಚಿಕ್ಕದ ದೊಡ್ಡದ? ಚಿಕ್ಕದು ಸರ್. ಚಿಕ್ಕದಾದರೆ ನಮ್ಮ ಆನ್ಸರ್ ಸಹ ಚಿಕ್ಕದೇ ಬರುತ್ತೆ. ಕ್ಲಿಯರ್? ಎಷ್ಟು? 62. 62 ಸ್ಕ್ವೇರ್ ಎಷ್ಟು? 3844. ಕ್ಲಿಯರ್? ಬೇಕಿದ್ರೆ ಚೆಕ್ ಮಾಡಿ. 62 ಸ್ಕ್ವೇರ್, 2 ಸ್ಕ್ವೇರ್ 4, 6 ಇಂಟು 2 ಇಂಟು 2 ಕರೆಕ್ಟಾ? 24, 2 ಕ್ಯಾರಿ, 6 ಸ್ಕ್ವೇರ್ 36, 36 ಪ್ಲಸ್ 2 38. ಕ್ಲಿಯರ್? ಈ ಥರ ನಾವು ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವೊಬ್ಬರೇ ನೋಡಿ ಇದನ್ನು ಸ್ಟಾಪ್ ಮಾಡಬೇಡಿ. ಕರೆಕ್ಟಾ? ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಡೈಲಿ ಕಂಟಿನ್ಯೂಸ್ ಆಗಿ ನಿಮ್ಗೆ ನಡೀತಾನೆ ಇರ್ತದೆ. ಕ್ಯಾಲ್ಕುಲೇಷನ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಸಿಲೆಬಸ್ ಸಹ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಅದೇ ಥರ 5, 3, 2, 9. ಈಗ ಒಂಚೂರು ಇನ್ನೂ ಸ್ವಲ್ಪ ಫಾಸ್ಟ್. ಕ್ಲಿಯರ್? ಸರ್ ಸೆಕೆಂಡ್ಸಲ್ಲಿ ಬರಬೇಕು, ಇನ್ನೂ ಸ್ವಲ್ಪ ಫಾಸ್ಟ್. ಕರೆಕ್ಟಾ? 9 ಯಾವಾಗ ಬರುತ್ತೆ? 3 ಮತ್ತು 7. ಕರೆಕ್ಟಾ? 53 ಯಾವ ಮಿಡಲಲ್ಲಿದೆ? 7 ಮತ್ತು 8. ಕ್ಲಿಯರ್? ಸರ್ ಚಿಕ್ಕ ಸಂಖ್ಯೆ ಬರ್ಕೊತೀವಿ. 7 ಇಂಟು 8 56 ಅಲ್ವಾ? 53ಗಿಂತ 56 ದೊಡ್ಡದು. ಹಾಗಾದರೆ ನಮ್ಮ ಆನ್ಸರ್ ಎಷ್ಟು ಸರ್? 70. ಕ್ಲಿಯರ್? ಹಾಗಾದರೆ ಎಷ್ಟು ಸರ್ ಆನ್ಸರ್? 73. ಈ ಥರ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರ್? ಅದೇ ಥರ 4489ನ ನೀವು ಕಂಪ್ಲೀಟಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಅವ್ರು ಕಂಪಲ್ಸರಿ ಒಂದು ಕಮೆಂಟ್ ಹಾಕಿ. ಕ್ಲಿಯರ್? ನೀವು ಕಮೆಂಟ್ ಹಾಕಿದ್ರೆ ನಮಗೆ ಮತ್ತೆ ಇನ್ನೂ ಸಹ ಮೋಟಿವೇಟ್ ಆಗುತ್ತೆ. ಕ್ಲಿಯರ್? ಅದೇ ಥರ 5 ಡಿಜಿಟ್ಸ್ ನಂಬರ್. ಕ್ಲಿಯರ್? √12544. √12544. ಸರ್ 3 ಡಿಜಿಟ್ಸ್ ಹೇಳ್ಕೊಟ್ರಿ, 4 ಡಿಜಿಟ್ಸ್ ಹೇಳ್ಕೊಟ್ರಿ, ಈಗ 5 ಡಿಜಿಟ್ಸ್. ಸೇಮ್, ನೋ ಚೇಂಜಸ್. ಓಕೆ? ಯಾವ್ದು ಕೊನೆಯಲ್ಲಿ ಬರುತ್ತೆ? 2 ಅಥವಾ 8. ಕರೆಕ್ಟಾ? ಎಷ್ಟು ಬರುತ್ತೆ? 2 ಅಥವಾ 8. ಈಗ ಸೇಮ್ 2 ನಂಬರ್ಸ್ನ ಬಿಟ್ಬಿಡಿ. ಈಗ 125 ನೋಡಿ. ಕರೆಕ್ಟಾ? ಯಾವ ಒಂದು ಸ್ಕ್ವೇರ್ಸ್ನ ಮಿಡಿಲ್ 125 ಬರುತ್ತೆ ಹೇಳಿ? ಯಾವುದು ಬರುತ್ತೆ ಸರ್? 11 ಸ್ಕ್ವೇರ್ 121, 12 ಸ್ಕ್ವೇರ್ 144. ಈ ಮಿಡಿಲ್ನಲ್ಲಿ 125 ಅನ್ನೋ ಒಂದು ಸಂಖ್ಯೆ ಬರುತ್ತೆ. ಕ್ಲಿಯರ್? ಈಗ ನಾವೇನು ಮಾಡಬೇಕು? ನಾನು ಹೇಳಿ ಕಂಪಲ್ಸರಿ ಚಿಕ್ಕ ಸಂಖ್ಯೆನ ಬರ್ಕೊಂಡ್ರೆ ನಮ್ಗೆ ಆನ್ಸರ್ ಡೈರೆಕ್ಟಾಗಿ ಬರುತ್ತೆ. ಕರೆಕ್ಟಾ? ಚಿಕ್ಕ ಸಂಖ್ಯೆ ಅದು 11 ಸರ್. ಬರ್ಕೊಂಡ್ವಿ. ಕರೆಕ್ಟಾ? ಮತ್ತೆ 2 ಪಾಸಿಬಿಲಿಟೀಸ್ ಬಂತು. ಈಗ ಫೈಂಡ್ ಔಟ್ ಮಾಡೋದು ಹೇಗೆ ಸರ್? ಇದರಿಂದ ಇದು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸಂಖ್ಯೆ ಬರುತ್ತೆ, ದೊಡ್ಡದಿದ್ರೆ ದೊಡ್ಡದು, ಚಿಕ್ಕದಿದ್ರೆ. ಕರೆಕ್ಟಾ? 11 ಇಂಟು 12 ಎಷ್ಟಪ್ಪ? 11 ಇಂಟು 12 ನೋಡಿ. 11 ಇಂಟು 12 ಕರೆಕ್ಟಾ? 12 ಇಂಟು 11. 11 ಮಲ್ಟಿಪಲ್ ಟ್ರಿಕ್ ನೋಡಿ. ಈ ಸಂಖ್ಯೆ ಇಲ್ಲಿ ಬರ್ಕೊಳ್ಳಿ. ಕರೆಕ್ಟಾ? 1. ಈ ಸಂಖ್ಯೆ ಇಲ್ಲಿ ಬರ್ಕೊಳ್ಳಿ. ಕರೆಕ್ಟಾ? 2. ಇವಾಗ ಈ ಮಿಡಿಲಲ್ಲಿ ಪ್ಲಸ್ ಮಾಡಿ. 1 + 2 3, 132. ಕರೆಕ್ಟ್? ಎಷ್ಟು ಬಂತು? 132. 132. 132ಗಿಂತ 125 ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಸರ್? ಕಮ್ಮಿ ಇದೆ. ಕಮ್ಮಿ ಇದ್ದರೆ ಏನು ಆನ್ಸರು? ಚಿಕ್ಕದು. ಕರೆಕ್ಟಾ? ಆನ್ಸರ್ ಏನು? ಚಿಕ್ಕದು. 112 ಈಸ್ ದ ಆನ್ಸರ್ ಫಾರ್ √12544. ಕ್ಲಿಯರ್? ಆ ಥರ 35721. √35721. √35721ನ ನೋಡಿ. ಕೊನೆಯಲ್ಲಿ ಯಾವುದು ಸರ್? 1 ಮತ್ತು 9. 2 ಪಾಸಿಬಿಲಿಟೀಸ್. ಕರೆಕ್ಟಾ? ನೋಡಿ. ಈಗ 2 ಸಂಖ್ಯೆನ ಬಿಟ್ಬಿಡಿ. ಮತ್ತೆ ಇದನ್ನು ನೋಡಿ. 357. 357 ಯಾವ ಒಂದು ಸ್ಕ್ವೇರ್ಸಲ್ಲಿ ಬರುತ್ತೆ? ಯಾವೊಂದು ಸ್ಕ್ವೇರ್ ಮಿಡಿಲಲ್ಲಿ ಬರುತ್ತೆ ಸರ್? 18 ಸ್ಕ್ವೇರ್. 18 ಸ್ಕ್ವೇರ್ ಎಷ್ಟು? 324. ಕರೆಕ್ಟಾ? 19 ಸ್ಕ್ವೇರ್ ಎಷ್ಟು? 361. ಈ ಒಂದು ಮಿಡಿಲಲ್ಲಿ ಬರುತ್ತೆ ಸರ್. ಕರೆಕ್ಟಾ? ನೀವು ಹೇಳ್ದಂಗೆ ಚಿಕ್ಕದು ಬರ್ಕೊತೀವಿ ಸರ್. 18. ಕರೆಕ್ಟಾ? ಈಗ ನೋಡಿ ಯಾವುದು ಆನ್ಸರ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಗೆ ಸರ್? 18 ಇಂಟು 19 ಮಾಡಿ. ಕರೆಕ್ಟಾ? 18 ಇಂಟು 19 ಹೇಗೆ ಸರ್? 9 8 ಜಾ 72, 7 ಕ್ಯಾರಿ. ಕರೆಕ್ಟಾ? 9 1 ಜಾ 9, 9 + 8 + 7. ಕರೆಕ್ಟಾ? 9 + 8 + 7. 9 + 8 is equal to 17. 17 + 7 that is equal to 24. ಕರೆಕ್ಟಾ? 24. 24. 2 ಕ್ಯಾರಿ. 1 1 ಜಾ 1, 1 2 ಜಾ ಸರ್ 1 1 ಜಾ 1, 1 + 2 3. ಎಷ್ಟು ಬಂತು? 342. ಎಷ್ಟು ಬಂತು? 342. 342ಗಿಂತ 357 ದೊಡ್ಡದಾ? ದೊಡ್ಡ ಸರ್. ಹಾಗಾದರೆ ಆನ್ಸರ್ ಸಹ ದೊಡ್ಡದೇ ಆಗಿರುತ್ತೆ. ಕರೆಕ್ಟಾ? ಎಷ್ಟು? 189. ಆನ್ಸರ್ ಎಷ್ಟು? 189. ಅದೇ ಥರ ನೋಡಿ. ಇದು √73441. ಕರೆಕ್ಟಾ? √73441. ಈ 5 ಡಿಜಿಟ್ ಸಂಖ್ಯೆಯನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಟ್ರೈ ಮಾಡಿ. ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟನ್ನು ಹಾಕಿ.
ಜೈ ಹಿಂದ್.